ಕನ್ನಡದ ಸರಿಗಮಪ ವೇದಿಕೆಯಲ್ಲಿ ಸುಹಾನಾ ಹಾಡಿದ ಒಂದು ಹಾಡು ಕೇವಲ ಸಂಗೀತ ಅಭಿಮಾನಿಗಳ ಮೆಚ್ಚುಗೆ ಗಳಿಸಿದ್ದಷ್ಟೇ ಅಲ್ಲ, ಧಾರ್ಮಿಕ ಅಸಹಿಷ್ಣುತೆಗೂ ಕಾರಣವಾಯಿತು. ಮೌಲ್ವಿಗಳ ಕೆಂಗುಣ್ಣು ಎಂಬ ಶಬ್ದವು ಆ ದಿನದಲ್ಲಿ ಬಹಳ ಕೇಳಿಬಂದವು. ಆದರೂ ಸುಹಾನಾ ತನ್ನ ಡೋಂಟ್ ಕೇರ್ ಸ್ವಭಾವದೊಂದಿಗೆ ಹಾಡುಗಾರಿಕೆಯಲ್ಲೇ ಮುಂದುವರೆದು ತಮ್ಮ ಜೀವನವನ್ನ ಕಟ್ಟಿಕೊಂಡರು. ಇದಾದ ಬಳಿಕ ಅವರ ಜೀವನದಲ್ಲಿ ಈಗ ಮತ್ತೊಂದು ತಿರುವು ಬಂದಿದೆ. ಅದುವೇ ಪ್ರೀತಿ. ಹೌದು, ಬಾಲ್ಯದಿಂದಲೇ ಸ್ನೇಹಿತರಾಗಿದ್ದ ರಂಗಭೂಮಿ ಕಲಾವಿದ ನಿತಿನ್ ಶಿವಾಂಶ್ ಜೊತೆಗಿನ ಹತ್ತಿರದ ಸಂಬಂಧ ಈಗ ಮದುವೆಯ ಹಾದಿ ಹಿಡಿದಿದೆ. ಅಪ್ಪಟ ಹಿಂದೂ ಆಗಿರುವ ನಿತಿನ್ ಜೊತೆಗೆ ಈಗ ಸುಹಾನಾ ಮದುವೆಯಾಗಲು ಮುಂದಾಗಿದ್ದಾರೆ. ನಿತಿನ್ ನೀನಾಸಂನಲ್ಲಿ ರಂಗಭೂಮಿ ಕಲೆಯ ಪಾಠ ಕಲಿತ ಕಲಾವಿದ. ಇವರಿಬ್ಬರ 16 ವರ್ಷಗಳ ಒಡನಾಟ ಇಂದು ದಾಂಪತ್ಯ ಜೀವನಕ್ಕೆ ರೂಪಾಂತರಗೊಳ್ಳುತ್ತಿದೆ. ಈ ಬಗ್ಗೆ ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಸುಹಾನಾ ಪೋಸ್ಟ್ ಒಂದನ್ನ ಹಂಚಿಕೊಂಡಿದ್ದಾರೆ. ಈ ಸಂದೇಶವು ಹೃದಯ ಸ್ಪರ್ಶವಾಗಿದೆ. ಪ್ರತಿ ಜೀವಿಯ ಅನ್ವೇಷಣೆ ಪ್ರೇಮಕ್ಕಾಗಿಯೇ. ಪ್ರೇಮಕ್ಕೆ ಕಾರಣ ಇಲ್ಲ, ಮಿತಿ ಕೂಡ ಇಲ್ಲ. ಪ್ರತಿಯೊಂದು ಸಂಶಯಕ್ಕೂ ಉತ್ತರವೇ ಪ್ರೀತಿ ಎಂದು ಅವರು ಬರೆದಿದ್ದಾರೆ. ಇಲ್ಲಿ ಗಮನಿಸಬೇಕಾದ ಸಂಗತಿ ಏನಂದ್ರೆ, ಧಾರ್ಮಿಕ ಅಡೆತಡೆಗಳ ನಡುವೆಯೂ ತಮ್ಮ ವೈಯಕ್ತಿಕ ಬದುಕನ್ನ ಸ್ವತಂತ್ರವಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ. ವಿಶೇಷವಾಗಿ ಸುಹಾನಾ ಹಾಗೂ ನಿತಿನ್ ಅವರ ಮದುವೆ ಒಂದು ಸಂದೇಶ ನೀಡುತ್ತದೆ. ಸಮಾಜದಲ್ಲಿ ಧರ್ಮ, ಜಾತಿ, ಸಂಸ್ಕೃತಿಗಳ ಗೋಡೆಗಳೊಂದಿಗಿರುವಂತಹ ಪ್ರೀತಿ ಅದು ಪ್ರೀತಿಯಾಗಿರುವುದಿಲ್ಲ. ಪ್ರೀತಿ ಆ ಎಲ್ಲದನ್ನ ಮೀರುತ್ತದೆ. ಆ ಮೀರುವ ಶಕ್ತಿ ಪ್ರೀತಿಗಿದೆ ಎಂಬುವ ಸಂದೇಶವನ್ನ ಇವರ ಪ್ರೀತಿ ಸಾರುತ್ತದೆ.